ಅಹುದಲೇ ಬಳಿಕೇನು ದಾಸ್ಯಕ್ಕೆ ವಿಹಿತವಾಯಿತು ನಿನ್ನ ತನುವಿನ ಲಹ ಮನೋವ್ಯಥೆಯೇಕೆ ರಾಣಿ ವಾಸವೀಥಿಯಲಿ ಮಹಿಳೆಯರ ಸಖ್ಯದಲ್ಲಿ ಸೌಖ್ಯದ ರಹಣಿಗೊಡಬಡು ವಾರಕದಲತಿ ಬಹಳ ಭೂಷಣ ಭಾರದಲ್ಲಿ ಮೆರೆ ಎಂದನಾ ಶಕುನಿ ವಾರಕದ ವಿವಿಧಾಭರಣ ಶೃಂಗಾರವಂತಿರಲ್ ಈಕೆಯಾಡಿದ ಸಾರ ಭಾಷೆಗೆ ನೆನೆಯಿರೈ ನಿರ್ವಾಹ ಸಂಗತಿಯ ಓರೆ ಪೋರೆಯೊಳಾಡಿ ಧರ್ಮದ ಧಾರಣೆಯ ಧಷ್ಟಿಸುವದಿದು ಗಂಭೀರರಿಗೆ ಗರುವಾಯಿಯೇ ಸುಡಲೆಂದನಾ ಭೀಷ್ಮ ತುಟ್ಟಿಸಲಿ ಧನಮಾನ ಗರುವದ ಬೆಟ್ಟ ಮುರಿಯಲಿ ಜೀವ ಒಡಲನು ಬಿಟ್ಟು ಹಿಂಗಲಿ ಬಿಡೆನು ಸತ್ಯವನೆಂದು ಯಮಸೂನು ನೆಟ್ಟನೆ ನಿಶ್ಚಯಿಸಿದುದನೊಡ ಹುಟ್ಟಿದರು ಮನ್ನಿಸಿದರಲ್ಲದೆ ಹುಟ್ಟಿ ಹೊಂದಲು ಗತಿಯಹುದೆ ನಿನಗೆಂದನ ಭೀಷ್ಮ ಅಳಿಯದಂತಿರೆ ಸತ್ಯ ಧರ್ಮದ ನೆಳಲು ನೆಗ್ಗದೆ ಕೀರ್ತಿ ವಧುವಿನ ಸುಳಿವು ನೋಯದೆ ತಳಿರು ಬಾಡದೆ ಧೈರ್ಯ ಸುರುಕುಜದ ತಳಿರು ಬಾಡದೆ ಧೈರ್ಯ ಸುರಕುಜದ ಹಳವಿಗಳು ಕದೆ ವೈರಿ ವರ್ಗದ ಕಳಕಳಕ್ಕೆ ಮೈಗೊಡದೆ ನೃಪ ನಿರ್ಮಳದೋಳಿದ್ದರೆ ನಿಮಗೆ ಸದರವೇ ಎಂದನಾ ಭೀಷ್ಮ ಸೋತ ಬಳಿಕಿವರೆಮ್ಮ ವಶವಖ್ಯಾತಿಯಲಿ ನಾವು ನಡೆವರಲ್ಲ ವೃಥಾತಿರೇಕದಿ ನೀವು ಗೂರ್ಮಿಸಲಂಜುವೆವೆ ನಿಮಗೆ ಈ ತಳೋದರಿ ತೊತ್ತಿರಲಿ ಸಂಘಾತವಾಗಲಿ ಸಾಕು ನಿಮ್ಮಯ ಮಾತೆನುತ ಕುರುರಾಯ ಜರೆದನು ಭೀಷ್ಮ ಗುರು ಕೃಪರ ನೊಂದನೀ ಮಾತಿನಲಿ ಮಾರುತನಂದನನು ಸಹದೇವನನು ಕರೆದೆಂದನಗ್ನಿಯ ತಾಯುಧಿಷ್ಠಿರ ನೃಪನ ತೋಳುಗಳ ಮಂದಿ ನೋಡಲು ಸುಡಿವೆ ನೀಳೇಳೆಂದು ಜರೆದರೆ ಹಿಡಿದು ಮಾದ್ರೀನಂದನನ ನಿಲ್ಲಿಸಿದನು ಫಲುಗುಣ ನುಡಿದನ್ ಅನಿಲ ಜನ ಶಕುನಿಯು ನಿನ್ನ ದೇಹವು ದಾಸ್ಯಕ್ಕೆಂದೇ ಆಯಿತು, ನಿನಗೇಕೆ ಮನಸ್ಸಿನ ವ್ಯಥೆ? ರಾಣಿವಾಸದ ಬೀದಿಯಲ್ಲಿ ದಾಸಿಯರ ಜೊತೆಯಲ್ಲಿ ಸೌಖ್ಯವನ್ನು ಅನುಭವಿಸಲು ಒಪ್ಪು. ನಿನಗೆ ಬರುವ ಹೇರಳವಾದ ಉಡುಗೊರೆಯ ಆಭರಣಗಳ ಭಾರದಿಂದ ಮೆರೆ ಎಂದನು. ಉಡುಗೊರೆಯ ಆಭರಣದ ಸುದ್ದಿ ಹಾಗಿರಲಿ, ಈಕೆ ಕೇಳಿರುವ ಸಾರವತ್ತಾದ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಕೊಡುವುದನ್ನು ಯೋಚಿಸಿರಿ. ಓರೆಕೋರೆಗಳನ್ನೇ ಕುರಿತು ಮಾತಾಡಿ ಧರ್ಮಪಾಲನೆಯನ್ನು ಕೈಬಿಡುವುದು ಗಂಭೀರರಾದವರಿಗೆ ಮಾನ ತರುತ್ತದೆಯೇ? ಅಂತಹುದ್ದು ಸುಡಲಿ ಎಂದು ಭೀಷ್ಮನು ಕೇಳಿದನು. ಐಶ್ವರ್ಯವು ದುರ್ಲಭವಾಗಲಿ, ಸ್ವಾಭಿಮಾನದ ಗರ್ವದ ಬೆಟ್ಟ ಪುಡಿಪುಡಿಯಾಗಲಿ, ಜೀವವು ದೇಹವನ್ನು ಬಿಟ್ಟು ಹೋಗಲಿ, ನಾನು ಸತ್ಯವನ್ನು ಬಿಡುವುದಿಲ್ಲ ಎಂದು ಯುಧಿಷ್ಠಿರನು ನಿಶ್ಚಯಿಸಿದನು. ಅವನ ತಮ್ಮಂದಿರೂ ಅನುಮೋದಿಸಿದರು. ಹಾಗಿಲ್ಲದಿದ್ದರೆ ನೀವು ಹುಟ್ಟಿ ಏನನ್ನೂ ಪಡೆಯುತ್ತಿರಲಿಲ್ಲ, ಹೋಗಲು ಯಾವ ಜಾಗವೂ ನಿಮಗಿಲ್ಲ ಎಂದು ಭೀಷ್ಮನು ಹೇಳಿದನು. ಸತ್ಯವು ನಾಶವಾಗದೆ, ಧರ್ಮದ ನೆರಳೂ ಬಾಡದೆ, ಕೀರ್ತಿ ಕಾಂತೆಯ ಸುಳಿವಿಗೆ ಅಡ್ಡಿಯಾಗದೆ, ಧೈರ್ಯವೆಂಬ ಕಲ್ಪವೃಕ್ಷದ ಚಿಗುರೂ ಬಾಡದೆ, ಅಪಮಾನಕ್ಕೆ ಬೆದರದೆ, ಅರಿಷಡ್ವರ್ಗಗಳ ಆಕ್ರಮಣಕ್ಕೆ ಒಳಗಾಗದೆ, ಧರ್ಮಜನು ನಿರ್ಮಲನಾಗಿದ್ದರೆ ನಿನಗೆ ಅದು ಸದರವಾಯಿತೋ ಎಂದು ಭೀಷ್ಮನು ಕೇಳಿದನು. ಆಗ ದುರ್ಯೋಧನನು, ನಮಗೆ ತಮ್ಮನ್ನು ಸೋತ ಮೇಲೆ ಅವರು ನಮ್ಮ ವಶವಾಗಿ ದಾಸರಾಗಿದ್ದಾರೆ. ಇಲ್ಲ ಸಲ್ಲದ ದಾರಿಯಲ್ಲಿ ನಾವು ನಡೆಯುವವರಲ್ಲ. ನೀವು ರಥ ಗರ್ಜಿಸಿದರೆ ನಾವು ಹೆದರುವವರಲ್ಲ. ದ್ರೌಪದಿಯು ದಾಸಿಯರ ಜೊತೆ ಸೇರಲಿ, ನಿಮ್ಮ ಮಾತು ಸಾಕು ಎಂದ ಭೀಷ್ಮ ದ್ರೋಣ ಕೃಪರನ್ನು ಜರೆದನು. ಈ ಮಾತನ್ನು ಕೇಳಿ ಭೀಮನು ಬಹಳವಾಗಿ ನೊಂದು ಸಹದೇವನನ್ನು ಕರೆದು
ಹೋಗಿ ಬೆಂಕಿಯನ್ನು ತೆಗೆದುಕೊಂಡು ಬಾ, ಅಣ್ಣನ ತೋಳುಗಳನ್ನು ಸುಡುತ್ತೇನೆ, ಏಳು ಏಳು ಎನ್ನಲು ಸಹದೇವನು ಹೊರಟನು. ಅರ್ಜುನನು ಸಹದೇವನನ್ನು ತಡೆದು ಭೀಮನಿಗೆ ಹೀಗೆಂದು ಹೇಳಿದನು.